ಪೂರ್ತಿಯಾಗಿ ನನ್ನ ಅಭಿಪ್ರಾಯ ಸ್ಪಷ್ಟವಾಗಿ ಹೇಳಿದ್ದೀನಿ. ನಾನು ಯಾವುದೋ ವೈಯಕ್ತಿಕವಾಗಿ ಯಾವುದಕ್ಕೂ ಇರೋದಿಲ್ಲ. ನಾನು ಯಾವುದೋ ವೈಯಕ್ತಿಕ ನಿರ್ಣಯ ತೆಗೆದುಕೊಂಡು ಇಂಥ ದೊಡ್ಡ ವಿಷಯ ಬಗ್ಗೆ ಆಮೇಲೆ ಮಾಧ್ಯಮದ ಮುಂದೆ ಪ್ರಕಟಿಸೋದಕ್ಕಾಗೋದಿಲ್ಲ. ಶಿರ್ಸಿ ಪ್ರತ್ಯೇಕ ಜಿಲ್ಲೆ ತಮ್ಮದು ಅಭ್ಯಂತರ ಇಲ್ಲ. ನನ್ನ ಅದೇ ಕಾವಾಗೂ ಹೋಗಿ ಅಪಘಾತ ಆಗಬೇಕು. ಅದಕ್ಕೂ ಶಿರ್ಸಿ ಜಿಲ್ಲಾ ರಚನೆಗೆ ಸಂಬಂಧ. ತಮಗೆ ಆಸಕ್ತಿ ಇದೆ ಪ್ರತ್ಯೇಕ ಜಿಲ್ಲೆ ಮಾಡೋದ್ರ ಬಗ್ಗೆ? ನಾನು ವೈಯಕ್ತಿಕವಾಗಿ ಯಾವುದಕ್ಕೂ ವಿರೋಧ ಇಲ್ಲ. ರಾಜಕಾರಣಿಗಳು ದೂರ ಆಗತ್ತೆ ಅನ್ನೋ ಕಾರಣಕ್ಕೆ ಮತ್ತೆ ಆಗಿಲ್ಲ ಅಂತ ಹೇಳಿಲ್ಲ. ನಾನು ಇನ್ನೂ ಯಾವ ಕಡೆ ಚರ್ಚೆ ಮಾಡಿ ಹೇಳಿ ಜನ ಹೇಳಿ ಸಾಕಾಗಿಲ್ಲ. ಸರ್ಕಾರ ಕೂಡ ಒಂದು ಜಿಲ್ಲೆ ಮಾಡುವಾಗ ಇವತ್ತಿನ ಪರಿಸ್ಥಿತಿಯಲ್ಲಿ ನಾನ್ ಪ್ಲಾನ್ ಎಕ್ಸ್ಪೆಂಡಿಚರ್ ಏನು ಹೆಚ್ಚಾಗ್ತಾ ಇದೆ. ಈ ಪ್ಲಾನ್ ಆ್ಯಂಡ್ ನಾನ್ ಪ್ಲಾನ್ ಎಕ್ಸ್ಪೆಂಡಿಚರ್ ಬಗ್ಗೆ ಸರ್ಕಾರ ಯೋಚನೆ ಮಾಡಿ. ಅದಾಗ್ತ ಶಿರ್ಸಿ ಜಿಲ್ಲೆ ಮಾತ್ರ ಮಾಡಿದ ಎಕ್ಸ್ಪೆಂಡಿಚರ್ ಆಗುತ್ತೆ, ವಿಜಯನಗರ ಜಿಲ್ಲೆ ಮಾಡೋದು ಖರ್ಚಾಗಲಿದೆ. ಈ ಪ್ರಶ್ನೆಗೆ ಶಿರ್ಸಿ ಜಿಲ್ಲೆ ಹಳಿಯಾಳ ಜಿಲ್ಲೆ ಮಾಡೋದು ಖರ್ಚು, ಅದು ಉತ್ತರ ಅಲ್ಲ. ಆದರೆ ಈ ಜಿಲ್ಲೆಯ ಹಿತದೃಷ್ಟಿಯಿಂದ ಯಾವುದೆಲ್ಲ ಮಾಡಬೇಕು, ಏನು ಮಾಡಬೇಕು ಅನ್ನೋ ಬಗ್ಗೆ ನಿಶ್ಚಿತವಾಗೂ ಚರ್ಚೆ ಮಾಡ್ತೇವೆ. ಈಗಾಗಲೇ ಅನೇಕ ಯೋಜನೆಗಳಲ್ಲಿ ಘಟ್ಟದ ಮೇಲೆ ಮತ್ತು ಘಟ್ಟದ ಕೆಳಗೆ ಅನೇಕ ಆಫೀಸ್ಗಳು ಈಗಾಗಲೇ ಶಿರ್ಸಿಯಲ್ಲಿದೆ. KSRTC ಜಿಲ್ಲೆ ಸಂಬಂಧಪಟ್ಟಂತೆ ಶಿರ್ಸಿಯಲ್ಲಿದೆ. KEB ಜಿಲ್ಲೆ ಒಂದು ಜಿಲ್ಲೆಯನ್ನು ಇಬ್ಬಾಗ ಮಾಡುವಾಗ ನಮ್ಮ ಪಕ್ಷದ ಪ್ರಮುಖರ ಜೊತೆ ಈ ಜಿಲ್ಲೆಯ ಪಕ್ಷಾತೀತನಲ್ಲಿರ್ತಕ್ಕಂಥ ಅನೇಕ ಹಿರಿಯರ ಜೊತೆ ಅದರಲ್ಲಿ ಕೊಡ್ತಿದ್ದೇವೆ. ನಾನು ಇವತ್ತು ತನಕ ಯಾವ ಶಾಸಕ ಕಡೆ ಲೋಕಸಭಾ ಸದಸ್ಯರು ಚರ್ಚೆ ಮಾಡಿ ಒಂದು ಜಿಲ್ಲೆಯನ್ನು ವಿಂಗಡಣೆ ಮಾಡುವಾಗ ಇದು ಸಾಧಕ ಬಾಧಕ. ನಮ್ಮ ತಂಟೆಗೆ ಬಂದರೆ ಗುಂಡು ಹೊಡೆದಲಿಕ್ಕೂ ರೆಡಿ ಇದ್ದಾನೆ, ಗುಂಡು ತಗೊಳ್ಳಿಕ್ಕೂ ರೆಡಿ ಇದ್ದಾನೆ. ಹಿರಿಯ ರಾಜಕಾರಣಿ ಪ್ರಶಾಂತ್ ದೇಶಪಾಂಡೆ ಅವ್ರ ವಿವೇಚನೆಯಾದಂಥ ಮಾತಾಡಿದ ಅವರ ಮಾತೆ ಅವರ ನಡವಳಿಕೆಯನ್ನ ಮತ್ತು ಅವ್ರ ಬಾಯಲ್ಲಿ ಬಂದಿರತಕ್ಕಂಥ ಶಬ್ದವನ್ನು ಅವ್ರ ಮಾತೆ ಅವ್ರ ಸಂಸ್ಕಾರವನ್ನು ಮಾಡೋದು. ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥವ್ರು ಹೆಚ್ಚೆಚ್ಚು ರಾಜಕಾರಣದಲ್ಲಿ ಇವತ್ತೇ ಇಷ್ಟು ತಾಳ್ಮೆ ಕಳ್ಕೊಂಡು ಇನ್ನೂ ಬರುವ ತಾಳ್ಮೆ ಕಳ್ಕೊಳ್ಳೋ ದಿವಸ ಭಾಳ ಬಂದದ್ದು. ಇನ್ನು ಆರಂಭದಲ್ಲೇ ತಾಳ್ಮೆ ಕಳ್ಕೊಳ್ಬೇಕು. ಅವು ನಮ್ಮ ಪಕ್ಷಕ್ಕೆ ಒಂದೇ ಟೀಕೆ ಮಾಡಿದ ಆಕ್ಷೇಪ ಇಲ್ಲ. BJP ಆಗಿ ಕಾಂಗ್ರೆಸ್ ಟೀಕೆ ಮಾಡೋದು ಅವ್ರ ಪಕ್ಷದ ಮೇಲೂ ಹಾಗೆ ಆಗಿದೆ. ಅದು ಯಾಕೆ ಪ್ರಶ್ನೆ ಕೇಳಿ ಅವ್ರ ಪಕ್ಷದ ಮುಖಂಡರ ಮೇಲೂ ಅವ್ರ ಪಕ್ಷದ ಮೇಲೂ ಹಾಗೆ ಆಗುತ್ತೆ. ಎಲ್ಲೋ ಒಂದು ಕಡೆ ಸ್ಥಿಮಿತ ಕಳ್ಕೊಂಡಂತೆ ಗೊತ್ತಾಗುತ್ತೆ. ಆ ಮಾತು ಏನು ಹುಂಬು ಆ ಮಾತಿನೆಲ್ಲ ಶಬ್ದಗಳನ್ನ ನೋಡಿದ್ರೆ ಇಷ್ಟು ಲಘು ಸ್ಥಿಮಿತ ಕಳ್ಕೊಳ್ಳೋದು ಬೇಡ. ಇನ್ನೂ ತುಂಬಾ ದೂರ ಇದೆ, ಒಂದು ವರ್ಷ ಇದೆ. ಇದು 1000 ಪಟ್ಟು ಸವಾಲು ಕಂಡು ಬಂದಿದೆ.